ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಧರ್ಮಸ್ಥಳದ ಪರವಾಗಿ ಬಿಜೆಪಿ ನೈತಿಕ ಬೆಂಬಲ. ನಾಯಕರ ಜೊತೆಗೂಡಿ ಶ್ರೀ ಮಂಜುನಾಥನ ದರ್ಶನ ಪಡೆದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಅಪಪ್ರಚಾರದಿಂದ ಭಕ್ತರಲ್ಲಿ ಗೊಂದಲ ಮೂಡಿಸೋ ಷಡ್ಯಂತ್ರ ಅಂತ ಕಿಡಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ಗೆ ಗೃಹ ಸಚಿವರ ಉತ್ತರ ಏನು? ಸ್ಪಷ್ಟನೆ ನೀಡುವಂತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒತ್ತಾಯಿಸಿರುವ ಬಿಜೆಪಿ. ಎಸ್ಐಟಿ ರಚನೆ, ತನಿಖೆಯ ಬಗ್ಗೆ ಸಚಿವರ ಉತ್ತರದತ್ತ ನೆಟ್ಟಿದೆ ಭಕ್ತರ ಚಿತ್ತ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನೋ ಹೇಳಿಕೆಯಿಂದ ಯೂಟರ್ನ್. ಎಡಪಂಥೀಯರ ಅಟ್ಯಾಕ್ ಬೆನ್ನಲ್ಲೇ ಡಿಸಿಎಂ ಹೇಳಿಕೆ ಬದಲು. ನಾನೊಬ್ಬನೇ ಹೇಳಿದ್ದಲ್ಲ, ಸಿಎಂ ಸಿದ್ದರಾಮಯ್ಯ ಕೂಡ ಇದನ್ನೇ ಹೇಳಿದ್ರು ಅಂತ ಸ್ಪಷ್ಟನೆ. ಪಾಕಿಸ್ತಾನದಲ್ಲಿ ನಿರಂತರ ಮಳೆಗೆ ಪ್ರವಾಹ ಪರಿಸ್ಥಿತಿ. ಇದುವರೆಗೂ 350ಕ್ಕೂ ಹೆಚ್ಚು ಮಂದಿ ಬಲಿ. ಊರಿಗೆ ನುಗ್ಗಿದ ನೀರು, ಕೊಚ್ಚಿ ಹೋದ್ವು ಕಾರು. ರಕ್ಷಣಾ ಕಾರ್ಯಕ್ಕೆ ತೆರಳಿದ್ದ ಹೆಲಿಕಾಪ್ಟರ್ ಪತನವಾಗಿ 5 ದುರ್ಮರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.